ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಜ್ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗುವಂತಹ ಬೋಳೆಶಂಕರ ನಾಟಕ ಭಾಗದಲ್ಲಿ ಕೇಳಲಾಗುವಂತಹ 3 ಅಂಕದ ಪ್ರಶ್ನೆಗಳು ಸಂದರ್ಭ ಸಹಿತ ವಿವರಿಸಿ ಉತ್ತರ ಸಮೇತ ತಿಳ್ಕೊಳ್ತಾ ಹೋಗೋಣ. ಜೊತೆಗೆ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು, ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ. ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಎಲ್ಲವನ್ನು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಮಿಸ್ ಮಾಡಿದ್ರೆ ಪ್ಲೇ ಲಿಸ್ಟ್ಗೆ ಭೇಟಿ ಕೊಟ್ಟು ನೋಡಿ. ಸೊ ಬನ್ನಿ ಈಗ ವಿಡಿಯೋವನ್ನ ಶುರು ಮಾಡ್ತಾ ಹೋಗೋಣ. ಮೊದಲನೆಯ ಸಂದರ್ಭ, ಇವನಿಗೇನು ಹೆಂಡತೀನೆ ಮಕ್ಕಳೇ? ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸರ್ದಾರ ಸೋಮಣ್ಣನ ಹೆಂಡತಿ ಬೋಳೆಶಂಕರನನ್ನ ಕುರಿತು ಹೇಳಿದ ಮಾತು. ಬೋಳೆಶಂಕರನ ಅಣ್ಣ ಅತ್ತಿಗೆಯರು ತಮ್ಮ ದೌರ್ಬಲ್ಯಗಳ ಮೂಲಕ ಪಿಶಾಚಿಗಳ ಕೈವಶವಾಗಿ ಬೋಳೆಶಂಕರನೊಂದಿಗೆ ಜಗಳವಾಡಿ ಆಸ್ತಿ ಭಾಗ ಮಾಡಬೇಕೆಂದು ತಮ್ಮ ಗಂಡಂದರಿಗೆ ಹೇಳುತ್ತಾರೆ. ಆಗ ಸರ್ದಾರ ಆಸ್ತಿ 3 ಭಾಗ ಮಾಡಿ 1 ಭಾಗ ನೀನು ತಗೋ ಎಂದಾಗ ಸರ್ದಾರನ ಹೆಂಡತಿ ಬೋಳೆಶಂಕರನನ್ನ ಕುರಿತು ಇವನಿಗೇನು ಹೆಂಡತಿನೇ ಮಕ್ಕಳೇ ಎನ್ನುವ ಸಂದರ್ಭ ಇದಾಗಿದೆ. ಸಂದರ್ಭ 2, ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ಎಕ್ಸಾಮ್ ಹತ್ರ ಬಂದಾಗ ಫ್ರೀ ಲೈವ್ ಕ್ಲಾಸಸ್ನ ತೆಗೆದುಕೊಳ್ತೀವಿ. ಯಾರು ನಮ್ಮ ಒಂದು ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಂಡಿರ್ತಾರೆ ಅವ್ರಿಗೆ ಲಿಂಕ್ನ ನಾವು ಕಳಿಸ್ಕೊಡ್ತೇವೆ. ಮಿಸ್ ಮಾಡ್ದೇನೆ ನೀವು ಜಾಯಿನ್ ಆಗಬಹುದು. ಮೆಂಬರ್ಶಿಪ್ ತಗೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ತೆಗೆದುಕೊಳ್ಳಿ. ಉತ್ತರವನ್ನು ನೋಡೋಣ ಮತ್ತೊಮ್ಮೆ. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆಶಂಕರ ತನಗೆ ತಾನೇ ಹೇಳಿಕೊಂಡ ಮಾತಾಗಿದೆ. 1ನೇ ಪಿಶಾಚಿ ಬೋಳೆಶಂಕರನನ್ನ ವಶ ಮಾಡಿಕೊಳ್ಳಲು ಮರದ ನೆರಳಿನಲ್ಲಿಟ್ಟಿದ್ದ ರೊಟ್ಟಿಯನ್ನ ಕದಿಯುತ್ತದೆ. ಉಳುಮೆ ಮಾಡ್ತಾ ಇದ್ದ ಬೋಳೆಶಂಕರನ ರೊಟ್ಟಿ ತಿನ್ನಲು ಬರುತ್ತಾನೆ. ರೊಟ್ಟಿ ಇಲ್ಲದನ್ನ ಗಮನಿಸಿದ ಬೋಳೆಶಂಕರ ಹಸಿದವರು ಯಾರೋ ತಿಂದಿರಬೇಕೆಂದು ಪಿಶಾಚಿ ಅಂದುಕೊಂಡಂತೆ ಸಿಟ್ಟಿಗೆ ಒಳಗಾಗದೆ ಮೇಲಿನಂತೆ ಹೇಳುವ ಸಂದರ್ಭ ಇದಾಗಿದೆ. ಸಂದರ್ಭ 3, ಹೆಣ್ಣಿದ್ದ ಮನೆಯ ಸೌಭಾಗ್ಯವೇ ಬೇರೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಆಸ್ತಿ ಭಾಗ ಮಾಡಿಕೊಂಡು ಹೋಗಿದ್ದ ಅಣ್ಣ ಅತ್ತಿಗೆಯರು ಮರಳಿ ಬಂದಾಗ ಬೋಳೆಶಂಕರ ಹೇಳಿದ ಮಾತಾಗಿದೆ. ಜಗಳವಾಡಿ ಆಸ್ತಿ ಭಾಗ ಮಾಡಿಕೊಂಡು ಹೋಗಿದ್ದ ಅಣ್ಣಂದಿರು ಪಿಶಾಚಿಗಳ ಕುಮ್ಮಕ್ಕಿನಿಂದ ಪುನಃ ಬೋಳೆಶಂಕರನ ಮನೆಗೆ ಬಂದಾಗ ಸಂತೋಷಗೊಂಡ ಬೋಳೆಶಂಕರ ಒಬ್ಬನ ಜೀವನದಲ್ಲಿ ಇಂತಹ ಸುದಿನಗಳು ಬರೋದೇ ಅಪರೂಪ. ಅಣ್ಣ ತಮ್ಮಂದಿರು ಒಟ್ಟಿಗೆ ಕೂತು ಊಟ ಮಾಡಿ ಎಷ್ಟು ದಿನಗಳಾದವು, ಬನ್ನಿ ಒಟ್ಟಿಗೆ ಕೂತು ಊಟ ಮಾಡೋಣವೆಂದು ಹೇಳುತ್ತಾ ಮೇಲಿನ ಮಾತುಗಳನ್ನು ಹೇಳಿದ್ದಾನೆ. ಸಂದರ್ಭ 4, ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಕಾಣಯ್ಯ ನಾನು. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆಶಂಕರ ಕೋಡಂಗಿಗೆ ಹೇಳಿದ ಮಾತಾಗಿದೆ. ಮರಳಿ ಬಂದ ಬೋಳೆಶಂಕರನ ಅಣ್ಣಂದಿರ ನಡತೆ ಸರಿ ಕಾಣುತ್ತಿಲ್ಲ, ಏಕೆಂದ್ರೆ ಹಣ ನಿನ್ನದು, ಖರ್ಚು ಮಾಡುವವರು ಅವರೆಂದು ಬೋಳೆಶಂಕರನಿಗೆ ಹೇಳುತ್ತಾರೆ. ಆಗ ಬೋಳೆಶಂಕರ, ಲೇ ಕಮಂಗಿ, ಹಸಿರನ್ನ ಪ್ರೀತಿಸಬೇಕಾದ್ರೆ ಪುಸ್ತಕದ ಭಾಷೆಯಲ್ಲಿ ಸಮರ್ಥಿಸಬೇಕಿಲ್ಲ, ಅಂತಃಕರಣ ಬೇಕು. ಹಸಿರು ಒಳಗಿನ ಕೊಳೆ ತೊಳೆದು ಹೃದಯವನ್ನ ಪರಿಶುದ್ಧವಾದ ಕೊಳದ ಥರ ಮಾಡುತ್ತದೆ ಎಂದು ಹೇಳುತ್ತಾ ಹಸಿರಿನ ಬಗ್ಗೆ ತನಗಿರುವ ಪ್ರೀತಿಯನ್ನು ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 5, ರಾಜ ರಾಣಿಯರಿಂದ ಹಿಡಿದು ಎಲ್ಲರೂ ದುಡಿಯುತ್ತಾರೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆಶಂಕರ ಮಂತ್ರಿಗೆ ಹೇಳಿದ ಮಾತಾಗಿದೆ. ಮಂತ್ರಿ ಬೋಳೆಶಂಕರನಿಗೆ, ನೀನು ಕೊಟ್ಟ ಬೇರಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ವಾಸಿಯಾಗಿದೆ, ಆದ್ದರಿಂದ ರಾಜ ರಾಜ್ಯವನ್ನ ರಾಜಕುಮಾರಿಯನ್ನು ನಿನಗೆ ಕೊಡಲು ತೀರ್ಮಾನಿಸಿದ್ದಾರೆ ಎಂದಾಗ ಇದು ಏಕಪಕ್ಷೀಯ ನಿರ್ಧಾರ, ನನಗೆ ಇವೆಲ್ಲ ಬೇಡ, ನನಗೆ ನನ್ನದೇ ಆದ ನಿಯಮಗಳಿವೆ ಎಂದಾಗ ಮಂತ್ರಿ ಆ ನಿಯಮಗಳನ್ನ ತಿಳಿಯಬಹುದೇ ಎನ್ನುತ್ತಾನೆ. ಆಗ ಬೋಳೆಶಂಕರ, ನಾನು ರಾಜನಾದರೆ ರಾಜ್ಯದಲ್ಲಿ ಸೈನ್ಯ, ತೆರಿಗೆಗಳು, ನಾಣ್ಯಗಳು ಇರುವುದಿಲ್ಲವೆಂದು ಹೇಳುತ್ತಾ ಮೇಲಿನ ಮಾತುಗಳನ್ನು ಹೇಳಿದ್ದಾನೆ. ಸಂದರ್ಭ 6, ಚಿನ್ನ ತಿಂದು ಬದುಕಲಾಗುತ್ತಾ? ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಬೋಳೆಶಂಕರ ಸಾವುಕಾರ ಡಬ್ಬುಗೆ ಹೇಳಿದ ಮಾತಾಗಿದೆ. ಸಾವುಕಾರ ಡಬ್ಬು ಬೋಳೆಶಂಕರನ ಹತ್ತಿರ ಆಡೋ ಮಕ್ಕಳಿಗೆಲ್ಲ ಚಿನ್ನದ ನಾಣ್ಯಗಳನ್ನ ಕೊಟ್ಟಂತೆ ನನಗೂ ಚಿನ್ನದ ನಾಣ್ಯಗಳನ್ನ ಕೊಡು ಎನ್ನುತ್ತಾನೆ. ಬೋಳೆಶಂಕರ ಧಾನ್ಯ ಬೇಕೆಂದು ಹೇಳಿದ ಧಾನ್ಯ ತರಿಸಿಕೊಂಡು ಮಂತ್ರದಿಂದ ನಾಣ್ಯ ಮಾಡಿಕೊಡ್ತಾನೆ. ನಾಣ್ಯಗಳನ್ನು ನೋಡಿದ ಡಬ್ಬುಗೆ ಆಶ್ಚರ್ಯವಾಗುತ್ತದೆ. ಬೋಳೆಶಂಕರ ಮತ್ತೆ ಅವುಗಳನ್ನು ಧಾನ್ಯ ಮಾಡಲು ಹೋದಾಗ ಡಬ್ಬು ಬೇಡವೆನ್ನುತ್ತಾನೆ. ಆಗ ಬೋಳೆಶಂಕರ ಡಬ್ಬುನ ದುರಾಸೆಯನ್ನ ಮೇಲಿನಂತೆ ಹೇಳುತ್ತಾನೆ. ಸಂದರ್ಭ 7, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಉತ್ತರ, ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸೈನಿಕ ಸೈತಾನನಿಗೆ ಹೇಳಿದ ಮಾತಾಗಿದೆ. ಸೇನಾಪತಿಯ ವೇಷದಲ್ಲಿರುವ ಸೈತಾನನ ನೇತೃತ್ವದಲ್ಲಿ ಸೈನಿಕರೆಲ್ಲ ಸೇರಿ ಬೋಳೆಶಂಕರನ ಊರನ್ನ ನಾಶ ಮಾಡ್ತಾರೆ. ಆದರೆ ಜನ ಯಾರೂ ಇವರನ್ನು ಪ್ರತಿಭಟಿಸುವುದಿಲ್ಲ. ರಾಜಧಾನಿಯಲ್ಲಿ ಪ್ರತಿಭಟನೆ ಇದೆಯೇ ನೋಡಿ ಎಂದು ಸೈತಾನ್ ಸೈನಿಕರಿಗೆ ಹೇಳಿದಾಗ ಸೈನಿಕ ಬಂದು ನಾವು ಇಲ್ಲಿ ಯುದ್ಧ ಮಾಡಲು ಸಾಧ್ಯವೇ ಇಲ್ಲ, ಯಾಕಂದ್ರೆ
ಜನ ನಮ್ಮನ್ನ ಗುರುತು ಹಿಡಿದು ಹಳೆ ಸ್ನೇಹಿತರಂತೆ ಪ್ರೀತಿಯಿಂದ ನೋಡುತ್ತಾರೆ ಎಂದಾಗ ಸೈತಾನ್ ಸೈನಿಕರಾಡುವ ಮಾತುಗಳೇ ಇವು. ಬಂದೂಕಿದ್ದರೂ ಕ್ಷುದ್ರ ಜಗಳ ಕೂಡ ಆಡಿ ಬರದವನು ಸೈನಿಕನೇ ಎಂದಾಗ ಸೈನಿಕ ಮೇಲಿನಂತೆ ಸೈತಾನಿಗೆ ಹೇಳುತ್ತಾನೆ. ಸಂದರ್ಭ 8. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆಯಿಂದಲ್ಲ. ಉತ್ತರ: ಪ್ರಸ್ತುತ ವಾಕ್ಯವನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರರು ಬರೆದಿರುವ ಬೋಳೆ ಶಂಕರ ಎಂಬ ನಾಟಕದಿಂದ ಆರಿಸಲಾಗಿದೆ. ಸೈತಾನನು ಜನರಿಗೆ ಹೇಳಿದ ಮಾತಾಗಿದೆ. ಎತ್ತರವಾದ ಗೋಪುರದ ಮೇಲೆ ನಿಂತು ಸೈತಾನನು ಕೆಳಗೆ ನಿಂತಿರುವ ಬೋಳೆ ಶಂಕರ, ರಾಣಿ ಮತ್ತು ಜನಗಳಿಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂದು ಹೇಳಲು ಪ್ರಯತ್ನಿಸುತ್ತಾನೆ. ಬೆಪ್ತಕಡಿ, ಬಂಧುಗಳೇ, ನಗರದ ಸುಖಗಳಿಂದ ವಂಚಿತರಾಗಿದ್ದೀರಿ. ತಲೆಯ ಬೆಲೆ ತಿಳಿದರೆ ಸ್ವರ್ಗದ ಸುಖಗಳನ್ನ ಸೂರೆ ಮಾಡುವ ಸುಖಗಳ ಸಂಖ್ಯೆ ಹಾಗೂ ದಾಹವನ್ನ ದಿನದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಶ್ರಮವನ್ನೇ ವಿನಿಯೋಗಿಸೋದು ಅಂದ್ರೆ ನಾಗರಿಕತೆಯನ್ನ ಆದಿಮ ಸ್ಥಿತಿಗೆ ಒಯ್ಯೋದು ಎಂದು ಹೇಳುತ್ತಾ ಮೇಲಿನ ಮಾತುಗಳನ್ನು ಹೇಳಿದ್ದಾನೆ. ವಿದ್ಯಾರ್ಥಿಗಳೇ, ಇದಿಷ್ಟು ಬೋಳೆ ಶಂಕರ ನಾಟಕದಲ್ಲಿ ಕೇಳಲಾಗುವಂತಹ ಸಂದರ್ಭಗಳಾಗಿರುವಂತದ್ದು. ನಿಮಗೆ ಇನ್ನ ಯಾವ ಸಬ್ಜೆಕ್ಟ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮರಿದನೆ ನಮ್ಮ ಚಾನಲ್ ನ ಮೆಂಬರ್ಶಿಪ್ ನ ತೆಗೆದುಕೊಂಡು ಮುಂದಿನ ಎಜುಕೇಶನ್ ಅಪ್ಡೇಟ್ಸ್ ಫ್ರೀ ಲೈವ್ ಕ್ಲಾಸ್ಗಾಗಿ ನೋಡ್ತಾ ಇರಿ ಪುನರ್ವಿ ಎಜು ಸಂಸ್ಕಾರ ಚಾನಲ್. ಮತ್ತೆ ಸಿಗೋಣ, ಅಲ್ಲಿವರೆಗೂ ನಮಸ್ಕಾರ.